ಇವತ್ತಿನ ವಿಡಿಯೋಲ್ಲಿ ವೀಕ್ ಡೇ ರೈಡ್ ಹೋಗ್ತಾ ಇದ್ದೀನಿ. ಬನ್ನಿ ಕಾಲ್ ಸ್ಟಾರ್ಟ್ ಮಾಡೋಣ. ಪೊಲೀಸವರು ನಮಗೆಲ್ಲೂ ಸಿಗ್ದಿರ ಇದ್ರೆ ಸಾಕು. ಪೊಲೀಸವ್ರು ನೋಡ್ದ ಅಲ್ಲಿ ಟೋಲ್ ಹತ್ರ. ಬನ್ನಿ ಇಲ್ಲೊಂದು ಸ್ಟೆಚ್ ಇದೆ. ಭರತಣ್ಣನ ಮುಂದೆ ಯಾವುದೋ ಒಂದು ಕಾರ್ ಸಡನ್ ಆಗಿ ಎಳೆದ್ಬಿಡ್ತು. ಬಿಗ್ ಬೇ ಬಂತು. ಸೊ ಇವಾಗ ಬಿಗ್ ಬೇ ಬಿಡ್ತಾ ಇದ್ದೀರಿ. ಒಂದಷ್ಟು ಫೋಟೋ ಅದು ಇದು ಅಂತ ಇಟ್ಕೊತಾ ಇದ್ರಿ. ಇಲ್ಲಿ ಕೋಮಲ್ ಗಾರ್ಡನ್ ಹತ್ರ ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸ್ತೀರಿ. ಅದಾದಮೇಲೆ ಇಲ್ಲೇ ಎಲ್ಲೋ ಡ್ಯಾಮ್ ಇದೆ ಅಂತೆ, ಹೈವೇ ಹತ್ರನೇ. ನೋಡೋಣ, ಅಲ್ಲೊಂದು ಸ್ಟಾಪ್ ಹಾಕಿ ಡೈರೆಕ್ಟ್ ಇನ್ನು ಫ್ಯೂಲ್ ಅಪ್ಗೆನೆ. ಏನ್ರು ಹೊಗೆ ಬಿಟ್ಕೊಂಡು ಹೋಗ್ತಾ ಇದ್ದೀರಲ್ರು ರೋಡಲ್ಲಿ. ನಾನು ಯಾವುದೋ ಗಾಡಿ ಬ್ರೇಕ್ ಡೌನ್ ಆಗೋಗಿದೆ, ಯಾರೋ ನೋಡೋಣ ಇರಪ್ಪ ಅಂತಂದರೆ ನಜ್ಜೆ ಇಲ್ಲಿ ಒಳ್ಳೆ ವೆಜ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಡೋಣ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ಕಾಂಬೋ ತೊಗೊಂಡಿದ್ದೆ, ಎಲ್ಲ ಚೂರು ಚೂರಿತ್ತು. ಇವಾಗ ಹೊಡ್ತಾ ಇದ್ದೀರಿ. ಭರತಣ್ಣ ಇತ್ಕೊಂಡು ಇಲ್ಲೆಲ್ಲೋ ಡ್ಯಾಮ್ ಇದೆ, ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತಂದರು. ಯೂಟರ್ನ್ ತೊಗೊಂಡಿದ್ದ ತಕ್ಷಣವೇ ನಮಗೆ ರೈಟಲ್ಲೇ ಸಿಗುತ್ತಂತೆ. ಏನೋ ಒಂದು ಸ್ವಲ್ಪ ಹೊತ್ತು ನಿಲ್ಸೋಕ್ಕಿಲ್ಲಪ್ಪ ದೇವ್ರೆ. ಈ ರೈಡಿಂಗ್ ಗೇರಲ್ಲಿ ಹೆವಿ ಹಿಂಸೆ, ಸಕ್ಕೆ ಹಂಗೆ ಸುರಿಯುತ್ತೆ. ಬಾ ಅದರಲ್ಲಿ ಪ್ಯಾಂಟದು ಪಾಕೆಟ್ ಓಪನ್ ಮಾಡ್ಕೊಂಡಿದ್ದೀನಿ, ಮೆಶ್ ಇದೆ ಫುಲ್. ಇಲ್ಲಿ ಆರಾಮಾಗಿ ಕೂಲ್ ಏರ್ ಬರ್ತಾ ಇದೆ. ವಾವ್, ಕ್ರೇಜಿ ಶಿಫ್ಟ್ ಅದು, ನೆಕ್ಸ್ಟ್ ಲೆವೆಲ್. ಓಕೆ, ಇಲ್ಲೇ ಎಲ್ಲ ಇರೋದು ನೆಕ್ಸ್ಟ್ ಯೂಟರ್ನ್. ಓಕೆ, ಕ್ರೇಜಿ ಲೌಡಾಗಿ ಕೇಳಿಸುತ್ತೆ. ಓಕೆ, ಇಲ್ಲೇ ನೋಡಿ ಡ್ಯಾಮ್ ಅಂತ. ಇಲ್ಲಿ ಯಾವುದೋ ಬೋರ್ಡ್ ಇದೆ, ಏನೋ ಬೋರ್ಡ್ ಅಂತ ಇತ್ತು, ಓದೋಕ್ಕಾಗಿಲ್ಲ ಸಡನ್ನಾಗಿ. ನಾನು ಇದೇ ಫಸ್ಟ್ ಟೈಮ್ ಈ ಲೊಕೇಶನ್ಗೆ ಬರ್ತಾ ಇರೋದು. ಭರತಣ್ಣ ಇರೋದಕ್ಕೆ ಆಯಿತು, ಇಲ್ಲ ಅಂದಿದ್ರೆ ನೀವು ಯಾವ ಲೊಕೇಶನ್ನು ನೋಡ್ತಾ ಇರಲ್ಲ, ಸುಮ್ಮನೆ ಹಂಗೆ ಹೊಂಟೋಗ್ತಾಯಿದ್ರಿ. ಇನ್ನು ಹೆಣ್ಣೊಂದು ಬಾಗೇಪಲ್ಲಿ ಹತ್ರ ಒಂದು ಫಾರ್ಮ್ ಹೌಸ್ ಇದೆ ಅಂತೆ, ನೋಡೋಣ ಅಲ್ಲೂ ಒಂದು ರೈಡ್ ಮಾಡೋಣ ಒಂದ್ಸಲಿ. ಬಾಗೇಪಲ್ಲಿ ಹತ್ರನೂ ಇದೆ ಅಂತೆ, ಮತ್ತು ಮುಳ್ಬಾಗಲ್ ಹತ್ರನೂ ಇದೆ ಅಂತಾಯಿದ್ರು. ಒಥೆಂಟಿಕ್ ಮುಳ್ಬಾಗಲ್ ದೋಸೆ ತಿನ್ನಬೇಕಂದ್ರೆ ಒಂದು ಜಾಗ ಇದೆ, ಅಲ್ಲಿ ಹೋಗ್ಬೇಕು ಅಂತಾಯಿದ್ರು. ಆಫ್ ರೋಡ್ ಒಥೆಂಟಿಕ್ ಮುಳ್ಬಾಗಲ್ ದೋಸೆ ತಿನ್ನೋಕ್ಕಂತ ಒಂದು ರೈಡ್ ಮಾಡೋಣ, ಅದು ಚೆನ್ನಾಗಿರುತ್ತೆ. ಇದೇನ ಡ್ಯಾಮ್ ರೋಡು, ಎಂಥ ನ್ಯಾರೋ ರೋಡ್ ಇದೆ ನೋಡಿ. ಕಾರುಗಳು ಬರ್ಬೋದು, ಆದರೆ ಹುಷಾರಾಗಿ ನೋಡ್ಕೊಂಬರ್ಬೇಕು. ಆಪೋಸಿಟಲ್ಲಿ ಯಾರಾದರೂ ಬಂದರೆ ಕಷ್ಟ ಆಗುತ್ತೆ. ಒಳ್ಳೆ ವ್ಯೂ ಇದೆ. ಓಹೋ, ಏನು ಪಕ್ಷಿಗಳು ಒಳ್ಳೆ ಬಟರ್ಫ್ಲೈಗಳ ಥರ ಆಡ್ತಾಯಿದೆ ಆ ಕಡೆ ಈ ಕಡೆ. ಲೈಟ್ ಕಂಬಗಳು ನೋಡಿ ಹೆಂಗಿದೆ ಅಂತ. ಸೊ ಬನ್ನಿ, ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಗಿಟೋಸ್ ಅಂತ ಇಟ್ಕೊಂಡು ಹಾಗೆ ಬಿಡೋಣ. ವ್ಯೂ ನೋಡಿ ಹೆಂಗಿದೆ ಅಂತ. ಸೊ ಬನ್ನಿ, ಫೋಟೋಸ್ ಗಿಟೋಸ್ ಅಂತ ಇಟ್ಕೊಂಡು ಇನ್ನೇನಿಲ್ಲ, ಡೈರೆಕ್ಟಾಗಿ ಬಿಡೋದು ಅಷ್ಟೇ. ಓಕೆ, ಸೊ ಇವಾಗ ಬಿಡ್ತಾಯಿದ್ದೀರಿ. ನಾನು ಈ ಟೆನ್ನಿಸ್ ಗ್ಲೌಸ್ ಹಾಕ್ಕೊಳೋಷ್ಟರಲ್ಲಿ ಹಿಡಿದೋಯ್ತು ಹೋಗಿ. ಹಬ್ಬ
ಏನೊಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರೆ ಫುಲ್ಲು ಬಿಸಿಗೆ ಸಕ್ಕೆ ಕಿತ್ಕೊಂಡ್ಬಿಡ್ತೋಗೆ. ಅದು ರೈಡಿಂಗ್ ಗೇರೆಲ್ಲ ಹಾಕ್ಕೊಂಡಿದ್ರಲ್ಲ, ಆಗಿಲ್ಲ. ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ನೀರಿದ್ದಿದ್ರೆ ಚೆನ್ನಾಗಿರೋದು. ನೀವ್ಯಾರಾದರೂ ಬರೋಂಗಿದ್ರೆ ಈ ಲೊಕೇಶನ್ಗೆ ಲಿಂಕ್ ಹಾಕಿರ್ತೀನಿ ಕೆಳಗಡೆ. ಯಾವ್ಯಾವ ಲೊಕೇಶನ್ ಇವತ್ತು ವಿಸಿಟ್ ಮಾಡಿದ್ರು, ಬಿಗ್ ಬೇ, ಕೋಮಲ್ ಗಾರ್ಡನ್ನು, ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವೇನಾದರೂ ಬರೋಂಗಿದ್ರೆ ಆ ಲೊಕೇಶನ್ ನೋಡ್ಕೊಂಬನ್ನಿ. ಹೌದು ನೋಡಿ, ಖುಷಿಯಲ್ಲಿ ಲಾಂಚ್ ಕಂಟ್ರೋಲ್ ಆನ್ ಮಾಡಿದ್ದೆ, ನಿಮ್ಗೆ ಹೇಳಿಲ್ಲ. ಅದು 11.1 ಲಾಂಚ್ ಕಂಟ್ರೋಲು 4500ಗೆ ಲಾಕ್ ಆಗುತ್ತೆ. ಲಾಂಚ್ ಕಂಟ್ರೋಲು ಇದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಕ್ರಾಸ್ ವಿಂಡ್ ಅಂತೂ ಕ್ರೇಜಿ ಆಗಿದೆ, ಆ ಕಡೆ ಈ ಕಡೆ ನೂಗ್ತಾ ಇದೆ. ಆದರೆ ಈ ಹೆಲ್ಮೆಟ್ ಹಾಕಿರೋದ್ರಿಂದ ಪರವಾಗಿಲ್ಲ, ಒಂಚೂರಾದರೂ ನನಗೆ ಆರಾಮಾಗಿದೆ. ಯಾಕಂದರೆ ಇದು ಫುಲ್ಲು ಏರೋಡೈನಮಿಕ್ ಆಗಿ ಮಾಡಿದಾರಲ್ವಾ, ಅದರಿಂದ ಆರಾಮಾಗಿದೆ ಇವಾಗ. ಇವತ್ತಿನ ರೈಡ್ ಅಂತೂ ಕ್ರೇಜಿಯಾಗಿತ್ತು ಹೋಗಿ. ಯಾಕಂದರೆ ಬಿಗ್ ಬೇ ನೋಡಿದ್ರಿ, ಅದಾದಮೇಲೆ ನಾವು ಅದ್ಯಾವುದೋ ಡ್ಯಾಮ್ ಹೋಗಿದ್ರಲ್ವ, ಅದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ನು. ಯಾವ್ದಾದ್ರು ಒಳ್ಳೆ ಕೋಲ್ಡ್ ಟೈಮಲ್ಲಿ ಬಂದರೆ ಆರಾಮಾಗಿ ವ್ಯೂ ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ಬಂದರೆ ಅದೇನೇ ಬಿಸಿಲು, ಇಲ್ಲಾಂದರೆ ಬೆಳಗ್ಗೆನೇ ಬರಬೇಕಾಗುತ್ತೆ. ಅದರಲ್ಲಿ ಕಂಪ್ನಿನೂ ಅಷ್ಟೇ, ಎಲ್ಲರೂ ಒಳ್ಳೆ ಕಂಪ್ನಿ ಕೊಟ್ಟಿದ್ದಾರೆ. ಆರಾಮಾಗಿ ಬಂದರೆ ಸ್ಟ್ರೆಚ್ಗಳು ಅಷ್ಟೇ ಸರಿಯಾಗಿದೆ. ಏನು ಇವತ್ತು 1-2 ಹೋಗಿದ್ದು ಸ್ಟ್ರೆಚ್ಗಳು, ಕ್ರೇಜಿಯಾಗಿತ್ತು. ಲಾರಿಗಳು ನೋಡಿ, ಅಣ್ಣ ತಮ್ಮಂದಿರ್ತಾರೆ, ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಆ ಕಡೆ ದಾರಿನೂ ಬಿಡ್ತಲ್ಲ, ಈ ಕಡೆನೂ ಬಿಡ್ತಲ್ಲ. ಇವರು ಒಂದು ಲೇನಲ್ಲಿ ಬಂದುಬಿಟ್ರೆ ಆರಾಮಾಗಿ ಟ್ರಾಫಿಕನ್ನು ಕ್ಲಿಯರ್ ಆಗುತ್ತೆ, ಜಾಸ್ತಿ ತಲೆನೋವೇ ಇರಲ್ಲ ಈ ಥರ. ಮುಂದೆ ನೋಡಿ, ಒಳ್ಳೆ ಮೌಂಟೇನ್ ವ್ಯೂ ಇದೆ. ಅದರಲ್ಲೇನೋ ಫುಲ್ ಮಳೆ ಬೀಳೋಂಗಿದೆ, ಫುಲ್ ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಆದರೂ ವ್ಯೂ ಸಖತ್ತಾಗಿದೆ. ಓ, ಪೊಲೀಸ್ ಚೆಕ್ಕಿಂಗ್ ಸರಿಯಾಗೆ ನಡೀತಾ ಇದೆ. ಈ ಸಿಗ್ನಲ್ ಆದಮೇಲೆ ನನ್ನ ಪ್ರಕಾರ ತನೀಶ್ ಅವರು ಬೇರೆ ಕಡೆ ಹೋಗ್ತಾರೆ ಅನ್ನಿಸುತ್ತೆ, ಯಾಕಂದರೆ ಅವ್ರು ಹೆಬ್ಬಾಳಲ್ವ. ಹೆಂಗೆ ಹೋಗ್ತೀರಾ? ಸ್ಟ್ರೈಟಾ? ಓಕೆ ದೆನ್, ಗ್ರೇಟ್ ರೈಡ್. ಅವ್ನು ಹಂಗೆ ಹೊಂಟದ. ಆಯ್ತು, ಮನೆಗೆ ಹೋದ್ಮೇಲೆ ಒಂದ್ಸಲಿ ಮೆಸೇಜ್ ಹಾಕಿ. ಏನು 30 ಮಿನಿಟ್ಸ್ ಅಲ್ವಾ ಇಲ್ಲಿಂದ? ಬಾಯ್. ಸೊ ತನೀಶ್ ಅವರು ಸ್ಟ್ರೈಟ್, ನಾವಿಲ್ಲಿ ಲೆಫ್ಟು. ತೋರಿಸ್ನಾ? ಒಂದೇ ನಿಮಿಷ. ಹೆಲ್ಮೆಟ್ ತುಂಬ ತಲೆ ಎಲ್ಲ ನೋವು. ಹೆಲ್ಮೆಟ್ಟು ಒಂದು ನಿಮಿಷ ತೆಗೆದ್ಬಿಟ್ಟು ಹಾಕ್ಕೊತೀನಿ. ಸೊ ತನೀಶ್ ಅವ್ರು ಬಾಯ್ ಹೇಳ್ಬಿಟ್ಟು ನಾನು ಒಂಚೂರು ಹೆಲ್ಮೆಟ್ ಫುಲ್ ಟೈಟ್ ಇದೆ, ಇನ್ನೂ ಯೂಸ್ ಆಗಬೇಕಲ್ವಾ, ಕಿವಿಯೆಲ್ಲ ನೋವ್ತಾಯಿತ್ತು. ಹಂಗೆ ರೈನಾಕ್ಸ್ ಗ್ಲೌಸ್ಗೆ ಶಿಫ್ಟ್ ಆಗೋದೆ. ಯಾಕಂದರೆ ಹೆಲ್ಮೆಟ್ ತೆಗಿಯೋವಾಗ ಡೈನೀಸಿ ತೆಗ್ದಿದ್ನಲ್ವಾ, ಮತ್ತೆ ಹಾಕ್ಕೊಬೇಕಂದ್ರೆ ಹಿಂಸೆ.
ಹಿಂಗೆ ಡೈನಿಸಿ ರೈನಾಕ್ಸ್ ಅಂತ ಹಾಕೊತಾರೆ ನೀರಿ ಯೂಸ್ಟ್ ಆಗೋಗ್ಬಿಡುತ್ತೆ ಅದನ್ನು. ಮನೆ ಹತ್ರ ಇನ್ನೇನು ಬಂದ್ರಿ, ಮನೆ ಮುಂದೆ ಇಲ್ಲೇ ಹಿಂಗೆ ಟರ್ನ್ ತೊಗೊಬೋದು. ಇದ್ಯಾವುದೋ ಸಿಗ್ನಲ್ ಹಾಕ್ಬಿಟ್ಟಿದ್ದಾರೆ, ಹೋಗಿ ಯೂ ಟರ್ನ್ ತೊಗೊಂಡೇ ಬರಬೇಕು. ತುಂಬ ಹಿಂಸೆಗಳಿವು. ಬನ್ನಿ ಗಾಡಿನ ಇಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಅವ್ರನ್ನ ಹಂಗೆ ಮಾತಾಡಿಸ್ಕೊಂಡು ಹಂಗೆ ಕಳ್ಸೋಣ. ಆಯ್ತು ತಿಲಕ್, ಫೋನ್ ಹಾಕಿ ಮನೆಗೆ ಹೋದ್ಮೇಲೆ. ಆಯ್ತಣ್ಣ, ಬೈ. ನೆಕ್ಸ್ಟ್ ಆದರೂ ಮಾಡೋಣ ಇನ್ನೊಂದು ರೈಡು. ಆಯ್ತು ತಿಲಕ್, ಫೋನ್ ಹಾಕು, ಮೆಸೇಜ್ ಫೋನ್ ಏನೋ ಒಂದು ಹಾಕು. ಬಾಯ್. ಸೌಂಡಲ್ಲಿ ಮಜಾನೋ ಮಜಾ. ಬನ್ನಿ ಇವಾಗ ನಮ್ಮ ಗಾಡಿನ ಒಳಗಡೆ ನಿಲ್ಲಿಸ್ಬಿಡೋಣ. ಬಾ ಮನೆಗೆ ಬರೋಷ್ಟತ್ರ ಸುಸ್ತಾಗೋಯ್ತು ಹೋಗಿ. ಹೈವೇಲೇನು ಹಿಂಸೆ ಅನಿಸಿಲ್ಲ, ಒಳ್ಳೆ ಮಜಾ ಇತ್ತು. ಯಾವಾಗ ಹೊಸಕೋಟೆ ಹತ್ತತ್ರ ಬಂದರೂ ಬೇಜಾರಾಗೋಯ್ತು ಹೋಗಿ ಗಾಡಿ ಓಡ್ಸೋಕ್ಕೆ. ಆ ಟ್ರಾಫಿಕ್ಕಲ್ಲಿ ಈ ಹೆಲ್ಮೆಟ್ಟು ಗೇರು, ಅದರಲ್ಲಿ ಹೊಸ ಹೆಲ್ಮೆಟ್ಟು ಫುಲ್ಲು ಕಿವಿಯೆಲ್ಲ ನುಗ್ಗಿಡ್ಕೊತಾ ಇದೆ. ಫಸ್ಟು ತೆಗಿಯೋಕ್ಕೆ ಕಾಯ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟೇ. ಮೈಲೇಜ್ ವೀಡಿಯೋ ನನ್ನ ಪ್ರಕಾರ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ ಈ ವಿಡಿಯೋ ಬರೋಷ್ಟರಲ್ಲಿ. ಅದೇನಾದರೂ ನೀವು ನೋಡಬೇಕಂದ್ರೆ ಮೇಲೆ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಅದೊಂಥರ ಎಕ್ಸ್ಪೆರಿಮೆಂಟಲ್ ವೀಡಿಯೋ ಇತ್ತು, ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ ಈ ಗಾಡಿದು ಮೈಲೇಜ್ ಎಷ್ಟಿರುತ್ತೆ, ಹಿಂಗೇನು ಎತ್ತ ಅಂತ. ಬಿಗ್ ಬೇ ಹೋಗಿದ್ರಿ, ಡ್ಯಾಮ್ ಎಲ್ಲ ನೋಡಿದ್ರಿ, ಮತ್ತು ಒಳ್ಳೊಳ್ಳೆ ಸ್ಟ್ರೆಚ್ಗಳಿತ್ತು. ಅದರಲ್ಲಿ ತನೀಶ್ ಅವರು ಗ್ರೂಪ್ಗೆ ಆ್ಯಡ್ ಆಗಿದ್ದಾರೆ. ಇನ್ನು ಮುಂದಕ್ಕೆ ತನೀಶ್ ಅವ್ರನ್ನೂ ಕರಿತೀನಿ, ನೋಡೋಣ ಅವ್ರು ಫ್ರೀ ಇದ್ದಾಗ ಹಂಗೆ ನಮ್ಮ ಜೊತೆಲಿ ಜಾಯ್ನ್ ಆಗ್ತಾರೆ. ಸೊ ಎಸ್, ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.